ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು 2 ಅಂಕದ ಪ್ರಶ್ನೆಗಳು. ಇನ್ನು ಮುಂದೆ ಬರುವಂಥವು. 11ನೇ ಪ್ರಶ್ನೆ, ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಅಂಶ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಎನ್ನುವಂತಹ ಪ್ರಶ್ನೆ. ಅದನ್ನ ಇಂಗ್ಲಿಷ್ನಲ್ಲಿ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ which is 30 meter away from the foot of the tower is 30 degree. Find the height of the tower. ಈಗ ನಾವು ಚಿತ್ರವನ್ನು ದೊಡ್ಡದಾಗಿ ಇಲ್ಲಿ ಬರೆಯೋಣ. ಚಿತ್ರ ಕೊಟ್ಟಿದ್ದಾನೆ ಇಲ್ಲೇ. ನಾವು ದೊಡ್ಡದಾಗಿ ಇಲ್ಲಿ ಚಿತ್ರವನ್ನ ಬರಿತಾ ಇದ್ದೀನಿ. ಸಾರಿ, ಆಮೇಲೆ ಇಲ್ಲೇನದ ನೋಡಿ, ಇದು ಗೋಪುರ. ಯಾವುದು? ಎ, ಇಲ್ಲಿ ಚಿತ್ರದಲ್ಲಿರುವಂತೆ ಎ, ಬಿ, ಸಿ. ಎ ಬಿ ಅಂದ್ರೆ ಟವರ್. ಎಷ್ಟು? ಪಾದದಿಂದ ಗೋಪುರದ ಪಾದದಿಂದ ಇದು 30 ಮೀಟರ್. ಇದು ಬಿಂದು, ಎ ಬಿಂದುವಿನಿಂದ ಪಾದದವರೆಗಿನ ಅಂತರ, ಅಥವಾ ಈ ಒಂದು ಡಿಸ್ಟೆನ್ಸ್ ಅಂತ ಏನು ಕರಿತೇವಲ್ಲ, 30 ಮೀಟರು. ಇದು 30 ಡಿಗ್ರಿ ಆಂಗಲ್ ಆಫ್ ಎಲಿವೇಶನ್, ಉನ್ನತ ಕೋನ, ಗೋಪುರದ ತುದಿಯನ್ನು ನೋಡಿದಾಗ. ಅರ್ಥ ಆಯ್ತಲ್ಲ? ಈಗ ಏನ್ ಕೊಟ್ಟಣ? ಗೋಪುರದ ಎ ಬಿ ಈಕ್ವಲ್ ಟು ಪಾದದಿಂದ ದೂರ 30 ಮೀಟರ್. ಹೌದಾ? ಆಮೇಲೆ ಆಂಗಲ್ ಬಿ ಎ ಸಿ ಈಕ್ವಲ್ ಟು 30 ಡಿಗ್ರಿ ಕೊಟ್ಟಣ. ಆಮೇಲೆ ನಾವೇನು ಕಂಡುಹಿಡಬೇಕು? ಗೋಪುರದ ಎತ್ತರ ಬಿ ಸಿ ಈಕ್ವಲ್ ಟು ಎಷ್ಟು. ಇಲ್ಲೇ ನೋಡಿ, ಇಲ್ಲೇ tan 30 ಉಪಯೋಗ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ವಿರುದ್ಧ ಬದಿಯ ಕೋನದ ವಿರುದ್ಧ ಬದಿಯ ಅಳತೆಯನ್ನು ಕಂಡುಹಿಡಿಯಬಹುದು. ವಿರುದ್ಧ ಬದಿ ಯಾವುದು? ಗೋಪುರ. ಹೌದಾ? ಹಾಗಾದ್ರೆ tan 30 ಈಕ್ವಲ್ ಟು ವಿರುದ್ಧ ಬದಿ ಬಿ ಸಿ ಬೈ ಎ ಬಿ ಈಕ್ವಲ್ ಟು ಎಷ್ಟಾಯ್ತು? ಬಿ ಸಿ ಅಂತಂದ್ರೆ ಅದನ್ನೇ ನಾವು ಕಂಡು ಹಿಡಿಬೇಕಾಗೈತೆ. ಎ ಬಿ 30. ಹೌದಾ? ಆದ್ದರಿಂದ tan 30 ಈಕ್ವಲ್ ಟು 1/√3. ಹೌದಿಲ್ಲೋ? ಈಸ್ ಈಕ್ವಲ್ ಟು ಎಷ್ಟು? ಬಿ ಸಿ ಬೈ 30. ಯಾಕಂದ್ರೆ tan 30 ಈಕ್ವಲ್ ಟು 1/√3. ಹೌದಾ? 1/√3. ಹಾಗಾದ್ರೆ ಬಿ ಸಿ ಈಕ್ವಲ್ ಟು ಎಷ್ಟು? ಬಿ ಸಿ ಈಕ್ವಲ್ ಟು 30 ಇಂಟು 1/√3. ಹೌದಾ? ಈಗ ನೋಡಿ, ನಾನು ಈ ತರ ಬರೀತೀನಿ. 3 ಇಂಟು 10 ಅಂತ ಬರ್ಕೊತೀನಿ, ಡಿವೈಡೆಡ್ ಬೈ √3 ಅಂತ ಬರ್ಕೊತೀನಿ. ಇದೇನಾಗುತ್ತೆ ನೋಡಿ, √3 ಇಂಟು √3 ಇಂಟು 10 ಡಿವೈಡೆಡ್ ಬೈ √3.
ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಏನು ಮುಳಿತು? 10√3 ಮೀಟರ್ಸ್. ಗೋಪುರದ ಎತ್ತರ equal to BC equal to 10√3 ಮೀಟರ್. ಅರ್ಥ ಆಯ್ತಲ್ಲ ಈಗ? ಓಕೆ, 10√3 ಆಯ್ತು. ಆಮೇಲೆ ಇನ್ನು 12ನೇ ಲೆಕ್ಕ. ಓಕೆ, 12ನೇ ಲೆಕ್ಕ ಏನದ್ ನೋಡಿ. ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡ. ಸಮತಟ್ಟಾದ ನೆಲದ ಮೇಲಿರುವ ಒಂದು ನೇರ ಕಟ್ಟಡದ ತುದಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ 9√3 ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಲ್ಲಿ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಅಂದ್ರೆ 60 ಅಂಶದ ಕೋನ ಆಗಿದೆ. ಕಟ್ಟಡದ ಎತ್ತರವು. ಈ ಪ್ರಶ್ನೆಯು ಸಹ ಪ್ರಶ್ನೆ 11ರಂತೆ ಇದೆ. ಇಲ್ಲಿ ಅಲ್ಲಿ tan 30 ಅದ, ಇಲ್ಲಿ 60 ಅದ. ಇದನ್ನ ನಾವು ಹಿಂದಿನಂತೆ ಈಗ ಬಿಡಿಸಿ ತೋರಿಸ್ತಾ ಇದ್ದೇನೆ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ವರ್ಟಿಕಲ್ ಟವರ್ ಆನ್ ಎ ಲೆವೆಲ್ ಗ್ರೌಂಡ್ ಫ್ರಮ್ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 9√3 ಮೀಟರ್ from its foot on the same ground is a 60 degree. ಹೌದಾ? ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಪ್ರಶ್ನೆ. ಓಕೆ, ಈಗ ನೋಡಿ ಟವರ್ ನಾ ಹಿಂದೆ ಹೇಳಿದೆ ನಿಮಗೆ ಟವರ್. ಓಕೆ, ಆಮೇಲೆ ಈ ಟವರ್ಗೆ 60 ಡಿಗ್ರಿ ಹೌದಾ? ಈಗನು ಆಂಗಲ್ ಆಫ್ ಎಲಿವೇಶನ್ ಹೌದಾ? ಎ ಬಿ ಸಿ ಏನಾಗುತ್ತೆ? 9√3 ಮೀಟರ್ಸ್. ಹೌದಾ? ಈಗ ನಾವು ಇದನ್ನ ಗೋಪುರ ಕಟ್ಟಡ ಇದು ಎ ಬಿ ಕಂಡು ಹಿಡಿಬೇಕಾಗೈತೆ. ಈಗ ಕೊಟ್ಟಂತಹ ಸಂಗತಿ ಏನು? ಇಲ್ಲಿ BC is equal to 9√3 meter and ಯಾವುದು angle ACB angle of elevation 60 degree and we have to find out AB. ಹೌದಿಲ್ಲ? ಈಗ ಮತ್ತೆ ಅದೇ ರೀತಿ ನಾನು ಹೇಳಿದ್ದೇನಲ್ಲ ಹಿಂದಿನಂತೆ ಪ್ರಶ್ನೆ 12ರಂತೆ tan 60 ಡಿಗ್ರಿ ಈಕ್ವಲ್ ಟು ಏನು? tan 60 ಡಿಗ್ರಿ ಈಕ್ವಲ್ ಟು AB by BC. ಹೌದಾ? that equal to AB by 9√3. tan 60 ಏನಪ್ಪ? √3 ಅಲ್ಲ? ಹಾಗಾದ್ರೆ ಏನಾಯ್ತು? AB equal to √3 into 9√3. ಹೌದಾ? ಈಕ್ವಲ್ ಟು ನಾ ಹೀಗೆ ಬರಿತೀನಿ, √3 into √3 into 9. √3 into √3 √3 whole square into 9 ಅಂದ್ರೆ 3 into 9 equal to 27. ಆದ್ದರಿಂದ ಕಟ್ಟಡದ ಎತ್ತರ
27 ಮೀಟರ್. 13ನೆಯ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಓರೆ ಎತ್ತರ ಎಷ್ಟು? 8 ಸೆಂಟಿಮೀಟರ್ ಆಗಿದೆ. ಅದರ ಅರ್ಧ ಶೃಂಗ ಕೋನವು 60 ಅಂಶದ ಆದಾಗ ಶಂಕುವಿನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಆ ಶಂಕುವಿನ ಆಕೃತಿಯನ್ನ ನಾವು ಕಣ್ಣೆದುರಿಗೆ ತರಬೇಕಾಗತ್ತ. ನಂತರ ಈ ಪ್ರಶ್ನೆಗೆ ಉತ್ತರಿಸಬೇಕು. ಫೈಂಡ್ ದ ಡೈಮೀಟರ್ ಆಫ್ ಎ ಸರ್ಕ್ಯುಲರ್ ಬೇಸ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ whose slant height is 8 centimeter and vertex angle is 60 degree. ಇಲ್ಲಿ ಚಿತ್ರ ಈ ತರ ಕೊಟ್ಟಿದ್ದಾನ. ನಾನು ಅದನ್ನ ಮತ್ತೊಂದು ರೀತಿಯಿಂದ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ. ಹಾಗೆ ಈ ಶಂಕು ಈ ತರ ಬರಿತಾ ಇದ್ದೀನಿ. ಹೌದಾ? ಈಗ ಏನಪ್ಪ ಇದನ್ನ, ಇದು ಡೈಮೀಟರ್. ಈ ಪಾದ ಏನದಲ್ಲ, ಈ ಪಾದ ಸಾರಿ ಸ್ವಲ್ಪ ಓಕೆ, ಶಂಕುವಿನ ಪಾದ ಏನಿರ್ತದ ಅಂತಂದ್ರೆ ಒಂದು ವೃತ್ತ ಇರುತ್ತ. ಹೌದಾ? ಇಲ್ಲಿ ನಾವು 60 ಅಂಶದ ಕೋನ, ಹೌದು, 60 ಅಂಶದ ಕೋನ. ಈ ಶೃಂಗ ಅಂದ್ರೆ ವರ್ಟೆಕ್ಸ್ ಅಂತ ಕರಿತೇವೆ, ಶೃಂಗ ಅಂತನೂ ಕರಿತಿದ್ದೆವು. ಇದು ಸಿ ಅಂತ ಬರ್ಕೋತಿದ್ವಿ. ಇದೇ ಇದನ್ನ ತಿರುಮುರು ಮಾಡಿ ಇಟ್ಟಿದ್ದೀನಿ ಈಚೆ ಕಡೆ ಬಲಗಡೆ ಸಿ. ಆಮೇಲೆ ಏನು ಎ, ಹೌದಾ? ಇದು ಬಿ. ಈಗ ಏನದ, ಈ ಸ್ಲ್ಯಾಂಟ್ ಇದು, ಹೌದಾ? ಸ್ಲ್ಯಾಂಟ್ 8 ಸೆಂಟಿಮೀಟರ್, ಹೌದಾ? 8 ಸೆಂಟಿಮೀಟರ್ ಇದ್ದಾಗ ಇದರ ಡೈಮೀಟರ್ ಕಂಡುಹಿಡಿಯಿರಿ. ಈಗ ನೋಡಿ, ಎ ಬಿ ನಾವು ಕಂಡುಹಿಡಿದೆವು ಅಂತಂದ್ರೆ ನಾವು ಡೈಮೀಟರ್ ಅತ್ಯಂತ ಸುಲಭವಾಗಿ ನಾವು ಕಾಣ್ಕೋಬಹುದು. ಇನ್ ಟ್ರ್ಯಾಂಗಲ್ ಯಾವುದು? ಎ ಬಿ ಸಿ. ಇಲ್ಲೇನದ, ಎ ಸಿ ಈಕ್ವಲ್ ಟು 8 ಸೆಂಟಿಮೀಟರ್ and angle BCA equal to 60 degree. ಹೌದಾ? ಈಗ ಏನ್ ಮಾಡಿದ ನಾವ, ಒಂದು ತ್ರಿಕೋನದಲ್ಲಿ ಎ ಸಿ ಕೊಟ್ಟಾನ, ಆಮೇಲೆ ಈ ಒಂದು ಆಂಗಲ್ ಆಫ್ ಎಲಿವೇಶನ್ ಇಲ್ಲಿ ಆಯ್ತಲ್ಲ, ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಾನವ. ಹೌದಾ? 60 ಡಿಗ್ರಿ ಅದ. ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ. ಆಮೇಲೆ ಈ ಸ್ಲ್ಯಾಂಟ್ ಅಂದ್ರ ನಮಗೇನು ಕೊಟ್ಟಾನ, ಹೈಪೋಟನ್ಯೂಸ್. ಈ ಟ್ರ್ಯಾಂಗಲ್ದಲ್ಲಿ ಹೈಪೋಟನ್ಯೂಸ್ ಈಕ್ವಲ್ ಟು ಎ ಸಿ. ಹೌದಾ? ಹೈಪೋಟನ್ಯೂಸ್ ಈಕ್ವಲ್ ಟು ಎ ಸಿ. ಈಗ ಅಪೋಸಿಟ್
ಸೈಡ್ ತೆಗಿಬೇಕಾಗೈತೆ. ಅಪೋಸಿಟ್ ಸೈಡ್ ತೆಗಿಬೇಕಾತಂದ್ರೆ ಯಾವ್ದು ಇದನ್ನ ಮಾಡಬೇಕು? ಸೈನ್ ಆಫ್ 60 ಡಿಗ್ರಿ ಈಕ್ವಲ್ ಟು ಸೈನ್ ಆಫ್ 60 ಡಿಗ್ರಿ ಈಕ್ವಲ್ ಟು ಅಪೋಸಿಟ್ ಸೈಡ್ ಎ ಬಿ ಬೈ ಎ ಸಿ. ಹೌದಾ? ಇದೇನು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಹೌದಾ? ಆದ್ದರಿಂದ ಸೈನ್ 60 ಅಂದ್ರೆ ಎಷ್ಟಪ್ಪ? √3/2. ಹೌದಾ? √3/2 ಆದಾಗ ಏನಾಗುತ್ತೆ? √3/2 ಈಕ್ವಲ್ ಟು ಎ ಬಿ ಹೈಪೋಟೆನ್ಯೂಸ್ ಏನು ಕೊಟ್ಟಾನ? 8 ಸೆಂಟಿಮೀಟರ್. ಹೌದಾ? ಎ ಬಿ ಈಕ್ವಲ್ ಟು 8 ಸೆಂಟಿಮೀಟರ್. ಹೌದಾ? ಎ ಬಿ ಈಕ್ವಲ್ ಟು √3/2 ಇಂಟು 8 ಅಂದ್ರೆ ಏನಾಯ್ತು? √3 ಇಂಟು 4 ಎರಡೊಂದ್ಲೆ. ಅಂದ್ರೆ ನಾನು ಇದನ್ನ ಈ ತರ ಬರ್ಕೋತೇನೆ, ಈಕ್ವಲ್ ಟು 4√3 ಆಯ್ತು. ಇದು ಎ ಬಿ ಏನಪ್ಪ? ಈ ಕೆಳಗಿನ ತಳ ಏನದಲ್ಲ ವೃತ್ತ ಅದ, ಎ ಬಿ ಅದರ ತ್ರಿಜ್ಯ ಆಗತ್ತ. ಇಲ್ಲಿ ಎ ಬಿ ಈಕ್ವಲ್ ಟು ತ್ರಿಜ್ಯ ಅಥವಾ ರೇಡಿಯಸ್. ಆದ್ದರಿಂದ ವ್ಯಾಸ ಈಕ್ವಲ್ ಟು ಅಥವಾ ಡೈಮೀಟರ್ ಈಕ್ವಲ್ ಟು ಟ್ವೈಸ್ ರೇಡಿಯಸ್. ರೇಡಿಯಸ್ ನಾವಿಲ್ಲಿ ತೆಗೆದಿದ್ದೆವು. ಯಾವುದು? ಎ ಬಿ 2 ಇಂಟು 4√3 ಅಂದ್ರೆ ಇದರ ವ್ಯಾಸ 8√3 ಆಯಿತು. ಇದು ಉತ್ತರ ಆಗುತ್ತಾ? ಓಕೆ. ಇನ್ನು ಮುಂದಿನ ಪ್ರಶ್ನೆ, ಇದು 13ನೇದ್ದಾಯ್ತು. 14ನೇ ಪ್ರಶ್ನೆ. ನೆಲದ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯು 40√3 ಮೀಟರ್ ಎತ್ತರವಿರುವ ಒಂದು ಗಾಳಿಯಂತ್ರವನ್ನು 30 ಅಂಶದ ಉನ್ನತ ಕೋನದಲ್ಲಿ ವೀಕ್ಷಿಸುತ್ತಾನೆ. ಗಾಳಿಯಂತ್ರದ ಪಾದ ಹಾಗೂ ವ್ಯಕ್ತಿಯ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ. A person standing on the ground observes the top of the windmill of height 40√3 meter at an angle of elevation 30 degree. Find the distance between a person and a foot of the windmill ಅಂತ ಪ್ರಶ್ನೆ. ಈಗ ನೋಡಿ, ಇದು ವಿಂಡ್ ಮಿಲ್. ಓಕೆ. ಈಗ ನಾನು ಎಷ್ಟದ ವಿಂಡ್ ಮಿಲ್ಲದ್ದು? 40 ಆಮೇಲೆ ಬರ್ಕೋತಿದ್ದೀನಿ 30 ಡಿಗ್ರಿ. ಉನ್ನತ ಕೋನ. ಹೌದಾ? ಇದು ವಿಂಡ್ ಮಿಲ್. ಇದು ಎಷ್ಟದ? 40 ಇಂಟು √3 ಮೀಟರ್. ಹೌದಾ? ಇದನ್ನ ನಾನು ಎ ಅಂತೀನಿ, ಬಿ ಅಂತೀನಿ, ಸಿ ಅಂತೀನಿ, ಈ ಕೋನಗಳು. ಹೌದಾ? ಈಗ ಏನು ಡಿಸ್ಟೆನ್ಸ್, ಇದನ್ನ ನಾವು ಕಂಡುಹಿಡಬೇಕು. ಈ ಫೂಟ್ ಆಫ್ ಇದು ಇಲ್ಲಿ ವ್ಯಕ್ತಿ ನಿಂತಿದ್ದಾನೆ. ಹೌದಾ? ವ್ಯಕ್ತಿ ನಿಂತಿದ್ದಾನೆ. ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ.
ಇದನ್ನ ಮೇಲೆ ವಿಂಡ್ ಮಿಲ್ ತುದಿ ಗಾಳಿ ಯಂತ್ರ ನೋಡ್ತಾ ಇದ್ದಾನೆ. ಅದು 30 ಡಿಗ್ರಿ ಆಗುತ್ತೆ. ಈಗ ನಾವು ಆ ವಿಂಡ್ ಮಿಲ್ ಮತ್ತು ವ್ಯಕ್ತಿಯ ನಡುವಿನ ಅಂತರವನ್ನ ಕಂಡುಹಿಡಿಬೇಕಾಗಿದೆ. ಹೌದು, ಈಗ ನೋಡಿ ಏನು ಏನೇನು ಕೊಟ್ಟಣ ಅಂದಂಗಾಯ್ತು. AC ಈಕ್ವಲ್ ಟು 40√3 ಮೀಟರ್. ಹೌದಾ, 40 ಇಂಟು √3 ಮೀಟರ್. ಆಮೇಲೆ ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ABC ಈಕ್ವಲ್ ಟು 30 ಡಿಗ್ರಿ. ಆಂಗಲ್ ಆಫ್ ಎಲಿವೇಶನ್. ಓಕೆ, ಆಂಗಲ್ ಆಫ್ ಎಲಿವೇಶನ್. ಈಗ ಏನು ಕಂಡುಹಿಡಿಬೇಕು? ಆ ಗಾಳಿ ಯಂತ್ರ ಮತ್ತು ವ್ಯಕ್ತಿಯ ನಡುವಿನ ಅಂತರ. ಹೌದಾ, ಇಲ್ಲೇ ಅಪೋಸಿಟ್ ಸೈಡ್ ಕೊಟ್ಟಾನ, ಆಂಗಲ್ ಕೊಟ್ಟಾನ. ಬೇಸ್ ಕಂಡುಹಿಡಿಯಬೇಕು, ಪಾದವನ್ನು ಕಂಡುಹಿಡಿಬೇಕು. ಇಲ್ಲಿ ಯಾವ್ದು ಉಪಯೋಗ ಮಾಡಬೇಕು? tan 30 ಈಕ್ವಲ್ ಟು ಅಪೋಸಿಟ್ ಸೈಡ್ AC ಬೈ BC. BC ಅನ್ನು ನಾವು ಕಂಡುಹಿಡಿಬೇಕು. ಹೌದಾ, ಈಗೇನಾಯ್ತು? ಇದು AC ಈಕ್ವಲ್ ಟು 40√3 ಡಿವೈಡೆಡ್ ಬೈ BC. ಹೌದಾ, ಆದ್ದರಿಂದ BC ಇಂಟು tan 30 ಈಕ್ವಲ್ ಟು 40√3. ಸಾರಿ, 40√3. tan 30 equal to 1/√3. This implies BC into 1/√3 equal to 40 into √3. ಏನಾಯ್ತು? ಈಗ ಎರಡು ಕಡೆ √3 ದಿಂದ ಗುಣಿಸಿ. BC equal to 40 into √3 into √3 ಅಂದ್ರೆ ಏನಾಯ್ತು? 40 into √3 ಹೋಲ್ ಸ್ಕ್ವೇರ್ ಅಂದ್ರೆ 40 into 3 120 ಮೀಟರ್ಸ್. ಏನು? ಗಾಳಿ ಯಂತ್ರದ ಎತ್ತರ. ಗಾಳಿ ಯಂತ್ರದ BC ಪಾದ ನಡುವಿನ ಅಂತರ. ಗಾಳಿ ಯಂತ್ರದ ಪಾದ ಮತ್ತು ವ್ಯಕ್ತಿಯ ನಡುವಿನ ಅಂತರ. ಇದು ಉತ್ತರ ಆಯ್ತು. ಆಮೇಲೆ 15ನೇ ಲೆಕ್ಕ ನೋಡಿ. ಇಲ್ಲಿ 15ನೇ ಲೆಕ್ಕ ಎಷ್ಟು? 50√3 ಮೀಟರ್ ಎತ್ತರದಲ್ಲಿರುವ ಒಂದು ಕಟ್ಟಡ ಮೇಲಿನಿಂದ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಅಂಶ ಆಗಿರುತ್ತದೆ. ಹಾಗಾದರೆ ಕಟ್ಟಡದ ಬುಡದಿಂದ ವಸ್ತುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಅಲ್ಲೇ 14ನೇ ಪ್ರಶ್ನೆಯಲ್ಲಿ ಉನ್ನತ ಕೋನ ಕೊಟ್ಟಿದ್ರು. ಇಲ್ಲೇ ಯಾವ ಕೋನ ಕೊಡುತ್ತಾ? ಅವನತ ಕೋನ ಕೊಡಲಾಗಿದೆ. ಅವನತ ಕೋನವನ್ನು ಕೊಟ್ಟಾಗ ಅದರ ಕಟ್ಟಡದ ಬುಡದಿಂದ ವಸ್ತುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಡಿಸ್ಟೆನ್ಸ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆಫ್ ಹೈಟ್ 50 into √3 meter. A person observes an object on the ground of angle of depression 60 degree. Find the distance of the object from the building. ಇಲ್ಲಿ ನೋಡಿ, ಇಲ್ಲೇ ನಾನು ಬೇರೆ ಚಿತ್ರವನ್ನು ಬರೆಯಲಿಕ್ಕೆ ಹೋಗುವುದಿಲ್ಲ. ಇದೇ ಚಿತ್ರವನ್ನು ಆಧರಿಸಿ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ. ಇಲ್ಲೇ ಯಾವುದು? ಕಟ್ಟಡದ ಮೇಲೆ. ಇದು ಕಟ್ಟಡ. ಯಾವುದು? PQ ಕಟ್ಟಡ.
ಹೌದಾ? ವಸ್ತು ಎಲ್ಲದ? ಆರ್ದಲ್ಲಿದೆ. ವಸ್ತುವಿನ ಸ್ಥಳ ಬಿಂದು ಆರ್. ಓಕೆ. ಆಮೇಲೆ ಆಂಗಲ್ ಆಫ್ ಡಿಪ್ರೆಷನ್, ಅವನತ ಕೋನ. ಕೋನ 60 ಅಂಶ. ಇಲ್ಲಿ ನೋಡಿ, ಇಲ್ಲಿ 60 ಇದು 60 ಅಂಶ ಆಗತ್ತ. ಹೌದಾ? ಯಾಕಂದ್ರೆ ಇದು ಒಂದು ಪ್ಯಾರಲಲ್, ಪಿ ಎಂ ಪ್ಯಾರಲಲ್. ಯಾಕಂದ್ರೆ ಪಿ ಎಂ ಪ್ಯಾರಲಲ್ ಟು ಕ್ಯೂ ಆರ್. ಸಾರಿ, ಕ್ಯೂ ಆರ್. ಹೌದಾ? ಈಗ ನಾವು ಏನಾಯ್ತು, ಈ ವಸ್ತು ಇಲ್ಲೈತೆ, ವಸ್ತುವಿನ ಸ್ಥಳ, ವಸ್ತು ಆರದಲ್ಲಿ ಇದೆ. ಓಕೆ. ಇಲ್ಲೇ ನೋಡಿದಾಗ ನಾವು ವಸ್ತು ಮತ್ತು ಈ ಕಟ್ಟಡದ ಪಾದ, ಬುಡ ಅನ್ನೋದು, ಅದನ್ನ ನಡುವಿನ ಅಂತರವನ್ನು ಕಂಡು ಹಿಡಿಯಬೇಕಾಗಿದೆ. ಈಗ ಪಿ ಕ್ಯೂ ಈಕ್ವಲ್ ಟು 50 into √3. ಓಕೆ. ಅಂಡ್ ಆಂಗಲ್ ಯಾವುದಿದು? ಅವನತ ಕೋನ. ಆಂಗಲ್ ಕ್ಯೂ ಆರ್ ಪಿ ಈಕ್ವಲ್ ಟು 60 ಡಿಗ್ರಿ. ಅಂದ್ರೆ ಇಲ್ಲಿ ಯಾವುದು ಉಪಯೋಗ ಮಾಡಬೇಕು? ಟ್ಯಾನ್ 60 ಉಪಯೋಗ ಮಾಡಬೇಕು. ಟ್ಯಾನ್ 60 ಈಕ್ವಲ್ ಟು ಅಪೋಸಿಟ್ ಸೈಡ್ ಯಾವುದು? ಪಿ ಕ್ಯೂ ಬೈ ಯಾವುದು? ಕ್ಯೂ ಆರ್. ನಾವು ಕ್ಯೂ ಆರ್ ಕಂಡು ಹಿಡಿಬೇಕಾಗೈತೆ. ಇಲ್ಲಿ ಕ್ಯೂ ಆರ್ ಕಂಡು ಹಿಡಿಬೇಕಾಗೈತೆ ಅಂತರ. ಹೌದಾ? ಟ್ಯಾನ್ 60 ಈಕ್ವಲ್ ಟು √3 ಈಕ್ವಲ್ ಟು ಪಿ ಕ್ಯೂ ಈಕ್ವಲ್ ಟು 50 into √3 ಡಿವೈಡೆಡ್ ಬೈ ಕ್ಯೂ ಆರ್. ಹೌದಾ? ಕ್ಯೂ ಆರ್ ಈಕ್ವಲ್ ಟು ಎಷ್ಟು? 50 ಅಥವಾ ಕ್ಯೂ ಆರ್ ಇಂಟು √3 ಈಕ್ವಲ್ ಟು ಸಾರಿ √3 ಈಕ್ವಲ್ ಟು 50 into √3. ಈ √3 ಹೋಯ್ತಾ? ಕ್ಯೂ ಆರ್ ಈಕ್ವಲ್ ಟು 50 ಮೀಟರ್. ಇದು ನಮ್ಮ ಉತ್ತರ ಆಗುತ್ತ.